ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಬದ್ಧತೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನು ನಿರಂತರವಾಗಿ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ SC STನೂ ಕೂಡ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಮಂಡಲ್ ಕಮಿಷನನ್ನು ಅನುಷ್ಠಾನ ಮಾಡೋದ್ರಿಂದ ಹಿಡಿದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೊಡೋದ್ರಿಂದ ಹಿಡಿದು ಎಂದೂ ಕೂಡ ಕಾಂಗ್ರೆಸ್ ಮಾಡಲಿಲ್ಲ. ರಾಜೀವ್ ಗಾಂಧಿಯವರಿದ್ದಾಗ OBCಗೆ ರಿಸರ್ವೇಷನ್ ಯಾಕೆ ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದರು. ಮುಂದೆ VP ಸಿಂಗ್ ಅವರು ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡಿದ್ರು. ಅದನ್ನು ಹೊಡೆದಾಕಬೇಕು ಅಂತೇಳಿ ರಾಹುಲ್ ಗಾಂಧಿ ನಾಟಕೀಯವಾಗಿ OBC ಬಗ್ಗೆ ಅವಾಗ ಮಾತಾಡ್ತಾ ಇದ್ದ, ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದ. ಜಾತಿ ಗಣತಿಯಿಂದ ಅವ್ರಿಗೆ ಹೆಂಗೆ ನ್ಯಾಯ ಸಿಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಅದು ಜಾತಿ ಗಣತಿ ಆಗಬೇಕು. ಈಗ OBC ನಾಯಕ ಇರೋ ಚೀಫ್ ಮಿನಿಸ್ಟರ್ ತೆಗೆದ ಮೇಲೆ OBC ಬಗ್ಗೆ ಬದ್ಧತೆ ಏನಿದೆ ಇವ್ರದ್ದು. ಹೀಗಾಗಿ OBC ಜನ ಯಾರು ಬೆಂಬಲ ಕೊಟ್ಟಿದ್ರು, ವಿಶೇಷವಾಗಿ ಕರ್ನಾಟಕದಲ್ಲಿ ಅವ್ರು ಬ್ರಹ್ಮ ನಿರಸನ ಆಗಿದೆ, ಆಕ್ರೋಶಗೊಂಡಿದ್ದಾರೆ. ಇದರ ಮುಂದಿನ ಪರಿಣಾಮ ಎಲೆಕ್ಷನ್ ಖಂಡಿತವಾಗೂ ಆಗ್ತದೆ. ಸಿದ್ದರಾಮಯ್ಯ ಇರೋದು ಸುಮ್ಮನೆ ಇರ್ಬೋದು, ಆದರೆ ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಂಥ ಜನಾಂಗ ಅವ್ರಿಗೆಲ್ಲರೂ ಕೂಡ ಅರ್ಥ ಆಗ್ತದೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಆಗ್ತದೆ. ಅಹಿಂದ ನಾಯಕರೇ ಅವರ ವೋಟ್ ಬ್ಯಾಂಕ್ ಆಗಿದ್ದು ಒಂದು ದೊಡ್ಡ ಶಕ್ತಿಯಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಪರಿಸ್ಥಿತಿ ಆಯಿತು. BJPಗೆ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಯಾರು ಅವ್ರನ್ನ ನಂಬ್ಕೊಂಡಿದ್ರು ಮತ್ತು OBC ವರ್ಗ ನಮ್ಮ ನಾಯಕ ಅಂತ ಹೇಳಿ ತಿಳ್ಕೊಂಡಿದ್ರು, ಅವರ ಗೌರವಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಕಾಂಗ್ರೆಸ್ನ ನಡ್ಕೊಂಡಿದ್ದಾರೆ. ಆಘಾತ ಆಗಿದೆ ಅವರು. ಹೀಗಾಗಿ ಅದರ ರಾಜಕೀಯ ಪರಿಣಾಮ ಖಂಡಿತವಾಗೂ ಆಗ್ತದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗಿನ ಕಾಲದಲ್ಲಿ ಯಾರೂ ಕೂಡ ದಡ್ರಿಲ್ಲ, ಎಲ್ಲ ವರ್ಗದವರು ಕೂಡ ಬುದ್ಧಿವಂತರಾಗಿದ್ದಾರೆ. ಎರಡನೇದಾಗಿ ಅವ್ರು ಬಿಟ್ಟರು ಕೂಡ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ದಲಿತರಲ್ಲಿ ಒಂದು ಆಶಾಭಾವನೆ ಆಯಿತು. ಅದು ಕೂಡ ಆಗಿಲ್ಲ. ಹೀಗಾಗಿ ಎಂಟೈರ್ ಅಹಿಂದದಲ್ಲಿ ಅಲ್ಪಸಂಖ್ಯಾತರ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ ದಾವಣಗೆರೆಯನ್ನು ನೋಡಿದಾಗಲೂ ಕೂಡ ಅವರು ಕೂಡ ನಮ್ಮನ್ನೇನು ಗ್ರಾಂಟೆಡ್ ತೊಗೋಬೇಡಿ ಅಂತ ಹಲವಾರು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಆ ಎಲ್ಲ ವರ್ಗದಲ್ಲೂ ಅಸಮಾಧಾನ ಇದೆ. ನಾವು ನಮ್ಮ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಕಟ್ಟಿ ಸಾಮಾಜಿಕ ಸೋಷಲ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತೇವೆ, ಅದನ್ನು ನಾವು ಒತ್ತನ್ನು ಕೊಟ್ಟರೆ ನಮಗೆ ಖಂಡಿತವಾಗೂ ರಾಜಕಾರಣದಲ್ಲಿ ಅದರ ಉಪಯೋಗ ಆಗ್ತದೆ, ಲಾಭ ಆಗ್ತದೆ. ಅದರ ಬಗ್ಗೆ ನಮ್ಮ ಪಕ್ಷ ಚಿಂತನೆ ಮಾಡಬೇಕು. ಸರ್, ಸಿದ್ದರಾಮಯ್ಯವರು ಪ್ರತಿ ಬಾರಿ 5 ವರ್ಷ ಸರ್ಕಾರ ನೀವೇ CM ಆಗಿರ್ತೀರ ಅಂದ್ರೆ ನಮ್ಮ ಸರ್ಕಾರ 5 ವರ್ಷ ಇರ್ತೈತಿ ಅಂತ ಹೇಳ್ತೀವಿ. ನಾವು 5 ವರ್ಷ CM ಇರ್ತೇನೆ ಅಂತ ಹೇಳ್ತಿರ್ಲಿಲ್ಲ. ಈ ಮುಂದಿನ ಇದರಲ್ಲಿ 5 ವರ್ಷ ಕಂಪ್ಲೀಟ್ ಮಾಡುತ್ತೆ ಅನ್ನಿಸ್ತದೆ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ಹೇಳಿದ್ಮೇಲೆ. ಅಲ್ಲ, ಅದು ನಂಬರ್ ಅಂತೂ ಇದೆ ಅವ್ರಿಗೆ. ನಂಬರ್ ನೋಡಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರಿಗೆ ನನ್ನ ಪ್ರಕಾರ. ಆದರೆ ಈ ಸಿದ್ದರಾಮಯ್ಯವ್ರ ಬೆಂಬಲಿಗರು ಏನು ಮಾಡ್ತಾರೆ, ಅವ್ರು ಎಷ್ಟು ಜನಕ್ಕೆ ಸಚಿವ ಸಂಪುಟ ಸಿಗುತ್ತೆ, ಯಾರು ಹೊರಗೆ ಬರ್ತಾರೆ, ಮತ್ತು ಎಷ್ಟು ಜನ ಶಾಸಕರಿಗೆ ಅವಕಾಶ ಸಿಗುತ್ತೆ, ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಬಹುತೇಕವಾಗಿ DK ಶಿವಕುಮಾರ್ ಅವರು ಆಗ್ತಾರೆ, ಅವ್ರು ಹೆಂಗೆ ನಡೆಸ್ಕೊಳ್ತಾರೆ, ಅದ್ರ ಮೇಲೆ ಭಾಳಷ್ಟು ಪರಿಣಾಮ ಆಗ್ತದೆ ಖಂಡಿತವಾಗೂ. ಹಾಗೆ ಏನಾದರೂ ಪರಿಣಾಮ ಆದರೆ ನೀವು ಸಿದ್ಧರಿದ್ದೀರಿ ಚುನಾವಣೆಗೆ ರೆಡಿ ಎದುರಿಸಲಿಕ್ಕೆ? ನಾಳೆನೇ ಚುನಾವಣೆ ಆದರೂ ಕೂಡ BJP ಸಿದ್ಧ. ಈ ಸಕ್ರಿಯ ರಾಜಕಾರಣದ